ಒಂದು ವಿಷಯ ಹೇಳಿ, ನಾನು ಎಲ್ಲರಿಗೂ ಜನರಲೈಸ್ ಮಾಡ್ತಿಲ್ಲ. ಈ ಒಂದು ಉತ್ತರ ಕರ್ನಾಟಕದವ್ರು ನಂಗೆ ನೋಡಿದಾಗ ಏನನ್ಸುತ್ತೆ ಗೊತ್ತಾ ಸರ್, ಇನ್ ಟರ್ಮ್ಸ್ ಆಫ್ ದಿ ಎಮೋಷನ್ಸ್ ತುಂಬ ರಾ ಇರ್ತಾರೆ. ಹೌದು ಸರ್. ಹೇಗೆ ಅಂತ ಒಬ್ಬನಾದ್ರೂ ಇರ್ತಾನೆ ನಮ್ಮ ಮನೆಯಲ್ಲಿ, ಒಂದು ಇಬ್ರು ಮೂರು ಮಕ್ಳು ಅದಾದ್ರು ಒಬ್ಬರು ಅಂತ ಇರ್ತಾರೆ ಅಲ್ವಾ? ಹೌದು ಸರ್. ದೇ ಆರ್ ವೆರಿ ರಾ. ಹೌದು. ಅಂದ್ರೆ ನೀವು ಹೇಳಿದ್ರೆ ಈಗ ನೀವು ಈ ಇಷ್ಟು ಕಾನ್ವರ್ಸೇಷನ್ ಹೇಳಿ ಒಂಥರ ನೀ ಬರ್ಬೇಡ ಹುಚ್ಚೋಳ ಮಗ ಹೋಗೋ ನೀನು ಅಕ್ಕನ್ ಹೋಗು ಅಂತ ಪದಗಳು ಲೀಲಾಜಲವಾಗಿ ಹೇಳ್ತಾರೆ. ಆಯ್ತಾ, ಇಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ಆಯ್ತಾ ಅದಕ್ಕೊಂದು ಡಿಸ್ಕ್ಲೈಮರ್ ಹಾಕಿ ಯೋಚನೆ ಮಾಡಿ ಆಮೇಲೆ ಇವ್ರೇನು ಅನ್ಕೊಂಡ್ಬಿಡ್ತಾರೆ, ಅವನೇನು ಕಮೆಂಟ್ ಹಾಕ್ತಾನೆ, ಇವನೇನು ಹಾಕ್ತಾನೆ ಅಂತ ನಮ್ಗಳಿಗೆ ನಮ್ಮ ವೈರಿಂಗೇ ಹಂಗೆ ಆಗ್ಬಿಟ್ಟಿರುತ್ತೆ ಚಿಕ್ಕ ವಯಸ್ಸಿಂದ. ಆ್ಯಂಡ್ ಇಲ್ಲೊಂದು ಮಾತು ಹೇಳ್ಬೇಕಾದ್ರೆ ಯೋಚನೆ ಮಾಡ್ಬೇಕಾ, ಇವನೇನು ಅನ್ಕೊಂಡ್ಬಿಡ್ತಾನೆ ಅಂತ. ಹಂಗಲ್ಲ, ಮೋಸ್ಟ್ ಆಫ್ ದ ಪೀಪಲ್ ನಾನು ನೋಡ್ತೀನಲ್ಲ, ದೇ ಆರ್ ವೆರಿ ರಾ. ಐ ಡೋಂಟ್ ಕೇರ್ ಗುರು ಅಂತಾಗ ನಿಂಗೆ ಹೇಳ್ಬೇಕಾ ಬಾ ಹೇಳ್ತೀವಿ. ಫಿಲ್ಟ್ರ್ ಇರಲ್ಲ ಸರ್, ಡೈರೆಕ್ಟ್ ಹೇಳಿದ್ನಲ್ಲ. ಯಾವುದಕ್ಕೆ ಉದಾಹರಣೆ ಎಕ್ಸಾಂಪಲ್ ನಮ್ಮ ತಂದೆಯವರೇ, ಯಾವ ವಿಚಾರಕ್ಕೂ ಫಿಲ್ಟ್ರೇ ಇಲ್ಲ, ಮಾತಾಡಲ್ಲ ಬ್ಯಾಡಲ್ಲ, ಹಿಂಗಂದ್ರೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ನಾಳೆ ಪೇಪರ್ದಾಗ ಏನು ಬರೀತಾನೆ, ಇನ್ನೊಂದು ಏನು ನ್ಯೂಸ್ ಸೆನ್ಸ್ ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ಲ ಅವ್ರಿಗೆ. ಮಾತಾಡ್ಬೇಕು. ಅದೇ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲ ಸರ್. ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ನು ನಮ್ಮ ಪ್ರಾಣೇಶ್ ಅವರು, ಅವ್ರದ್ದು ಯಾವುದಕ್ಕೆ ಫೇಮಸ್ ಆಗಿದಾರಲ್ಲ ಗೊತ್ತಿಲ್ಲ, ಸೋಳೆ ಮಗ ಅನ್ನೋದಕ್ಕೆ ಫೇಮಸ್ ಆಗಿದೆ. ಇಲ್ಲ ಅಂದರೆ ಕರೆಕ್ಟ್, ಅದು ಅವ್ರನ್ನ ಅಲ್ಲಿಗೆ ಒಯ್ದು ಬಿಡ್ತು. ಅವ್ರು ಅದನ್ನು ಅನ್ಬೇಡ, ಈ ಥರ ನಮ್ಮಲ್ಲಿ ಅಂತಾರೆ ಜನ, ಹಿಂಗೆ ಅದನ್ನ ಅಡ್ವರ್ಬ್ ಆಗಿ ತಗೋತಾರೆ ಜನ ಅಂತ ಅವ್ರು ಹೇಳಿದ್ದೆ. ಅದನ್ನೇ ಅವ್ರು ಸ್ಟಾರ್ ಮಾಡ್ಬಿಡ್ತಾ ಅಂತ. ಆಕ್ಚುಲಿ ಹೌದು, ಅದನ್ನೇ ಸ್ಟಾರ್ ಮಾಡ್ಬಿಡ್ತದೆ. ಅವರೆಲ್ಲ ಹೋದ್ರು ಆ ಸುಳೆ ಮಗ ಡೈಲಾಗ್ ಕಂಪಲ್ಸರಿ ಹೇಳೋರು ಅವರು ಗೊತ್ತಿರಲಿಲ್ಲ. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ, ನಾನು ಯಾವಾಗಲೂ ಈಗ ಒಂದು ಉತ್ತರ ಕರ್ನಾಟಕದ ಭಾಷೆ ಆಗಿರ್ಬೋದು, ಈ ಕಡೆ ಮಂಗಳೂರು ಭಾಷೆ ಆಗಿರ್ಬೋದು, ನಾನು ಹೇಳೋದು ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಗಳಿಗೆ ಅವ್ರು ಏನೂ ವಿಷಯನೇ ಇಲ್ಲದೆ ಇರಲಿ ಸರ್, ಬರೀ ಒಂದು ವಾಕ್ಯದಲ್ಲಿ ಮಾತಾಡೋ ಸಾಕು, ಅದೇ ನಮ್ಗೆ ನಗು ಬಂದ್ಬಿಡುತ್ತೆ. ಈಗ ನೀವು ಮಾತಾಡ್ಬೇಕಾರೆ ಅವನು ಹುಚ್ಚೋಳ ಮಗ ಅಂತಂದ್ರೆ ಸಾಕು, ಇಲ್ಲಿರೋ ಜನ ಆಗ್ತಿರ್ತಾರೆ. ನಿಮ್ಗೆ ಇದು ಇದ್ಯಾಕು ನಾರ್ಮಲ್ ಆಗಿದೆ? ನಾರ್ಮಲ್ ಆಗಿ ಹಂಗೆ ಮಾತಾಡ್ತೀವಿ, ನಮ್ಗೆ ಅದು ಹಂಗೆ ಅನ್ಸಂಗೆ ಇಲ್ಲ. ಇಲ್ಲಿ ನಾವು ಒಂದೊಂದು ಸಲ ಸಿನಿಮಾಗೆ ನಾವು ಶೂಟಿಂಗ್ ಬಂದಾಗ ಎಷ್ಟೋ ಸಲ ಬಾಯಿ ನಾನೇ ಕಟ್ಟಾಕೊಂಡಿದ್ದೀನಿ ಸರ್. ಓಲೆ ಒಮ್ಮೊಮ್ಮೆ ನಮ್ಮ ಡೈರೆಕ್ಟ್ ನಮ್ಮ ಫ್ರೆಂಡ್ ಜೊತೆಗೆ ಅವ್ರು ಪಾಪ ಎಂದು ಕೇಳಿರಲ್ಲ, ನಾವು ಬಂದಾಗ ಸಡನ್ನಾಗಿ ಮಾತಾಡ್ಬಿಟ್ಟಿದ್ವಿ. ಮತ್ತು ಆಮೇಲೆ ನಾನೇ ಸಾರಿ ಅಂತ ಕೇಳಿ ಎಷ್ಟೋ ಪ್ರಸಂಗಗಳಿದ್ದಾವೆ. ಅದು ನಮ್ಮ ಬಾಯಲ್ಲಿ ಬೇಕು ಅಂತ ಬರಲ್ಲ, ಅದು ಮಾತಾಡಿ ರೂಢ ಆಗ್ಬಿಡುತ್ತೆ. ಹೊಗಳೋಕ್ಕೂ ನಾವು ಸೊಳೆ ಮಗ ಅಂತೀವಿ, ಬೈಯೋಕ್ಕೂ ಸೊಳೆ ಮಗ ಅಂತೀವಿ. ನಿಮ್ಮ ಮೌನ್ಲೇ ಹೋಗಲೇ ಉಚ್ಕೇನು ಸೊಳೆ ಮಗನೇ, ಈ ಥರ ಭಾಷೆ ಮಾತಾಡಿದ್ರೆ ಅದು ಬಂದ್ಬಿಡುತ್ತೆ ಅಚಾನಕ್ಕಾಗಿ. ಯಾರೋ ನಾವು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ವಿ ಅಂದಾಗ ಬಂದ್ಬಿಡುತ್ತೆ. ಅಲ್ಲೆಲ್ಲ ನಿಮಗೆ ಅಂದರೆ ದಟ್ ಈಸ್ ಲೈಕ್ ನಿಮ್ಗೆ ಚಿಕ್ಕ ವಯಸ್ಸಿಂದನೇ ಅದು ಮಾತಾಡಿ ಅದೇ ಅಭ್ಯಾಸ. ಸಣ್ಣ ಸಣ್ಣ ಹುಡುಗರು ಮಾತಾಡ್ತಾರೆ ಅಂದರೆ ಅದನ್ನು ನಾವು ಬೈಗಳ ಅಂತ ತೊಗೊಂಡಿಲ್ಲ. ಬೈತಾ ಅದ್ರ ಕರೆನೇ ಹೊಗಳಿಕೆ ಪದ ಆಗ್ಬಿಟ್ಟಿದೆ ನಮ್ಮ ಹತ್ರ. ಏನು ಮಾಡ್ತಾನಲ್ಲ ಅವ್ನು ಸೊಳ ಮಗ, ಮಯೂರನ್ನು ನೋಡ್ಬೇಕಲ್ಲ, ಭಾರಿ ಅದು ಪೋಡ್ಕಾಸ್ಟ್ ಭಾರಿ ಮಾತಾಡ್ತಾನೆ ಸೊಳ ಮಗ, ಲೈಕ್ ಈ ಥರ ಇದೆಲ್ಲ ಇನ್ನು ಹಾಕೊಂತೀನಿ ನಾನು ಪ್ರೋಮೋಗೆ. ಅವಾಗ ಸೊಳೆ ಮಗ ಇದು ಕೆಟ್ಟ ವರ್ಡು, ನಾವು ಬೈಬಾರ್ದು ಆ ಥರ ವಿಚಾರ ಮಾಡಿ ಮಾತಾಡುವಂಥದ್ದಲ್ಲ. ಕರೆಕ್ಟ್. ಪ್ರೀತಿಗೆ ಮಾತಾಡೋದು ಅದನ್ನು ಹಂಗೆ ಬೈಬೇಕಂದ್ರೆ ಭಾಳ ವರ್ಡ್ಸ್ಗಳಿದ್ದಾವೆ. ಅದನ್ನೇ ಯಾಕಂತಾರೆ ಅಂದರೆ ಲೈಕ್ ಯಾರು ಆ ಥರ ಹಾಗೆ ಇಲ್ಲ, ಹಿಂಗೆ ಭಾಷೆನೇ ನಮ್ದು ಹಂಗಿರೋದ್ರಿಂದ ಅದು ನಮಗೆ ಏನೂ ಅನ್ಸಲ್ಲ. ಈ ಕಡೆ ಜನರಿಗೆ ದೊಡ್ಡ ಜಗಳ ಮಳ್ರಾಗೋಗ್ಬಿಡ್ತು ಆ ಥರ. ಅಯ್ಯೋ ಭಯಂಕರ. ಬಟ್ ಮನೇಲಿ ಯಾವ ಧರ್ಮನ ಫಾಲೋ ಮಾಡ್ತಾ ಇದ್ರಿ ಸರ್? ನಾವು ಎರಡೂ ಧರ್ಮ ಇವತ್ತಿಗೂ ಪಾಲಿಸ್ತೀವಿ. ಬಿಕಾಸ್ ಮಮ್ಮಿ ಹಿಂದೂ ಆಗಿರೋದ್ರಿಂದ. ಮಮ್ಮಿ ಹಿಂದೂ, ಪ್ರೇಮ. ತಂದೆ ಮುಸ್ಲಿಮ್ಸ್ ಆಗಿರೋದ್ರಿಂದ ಸೊ ಎರಡೂ ಧರ್ಮ ಪಾಲಿಸ್ತೀವಿ. ಸೊ ನಮ್ಗೆ ಜಾಸ್ತಿ ಗೊತ್ತಿರೋದೇ ಹಿಂದೂ ಧರ್ಮದ ಬಗ್ಗೆ. ಯಾಕಂದ್ರೆ ನಮ್ಮ ತಂದೆಯವರು ಮಠದಲ್ಲಿ ಬೆಳೆದಿರೋರು, ಆಮೇಲೆ ಇವನ್ ನಾವು ಆಶ್ರಮದಲ್ಲಿ ಹಾಸ್ಟೆಲ್ದಲ್ಲಿ ಅಂತೆಲ್ಲ ಬೆಳೆದವರು. ನಮ್ಮ ಸುತ್ತಮುತ್ತಲಿರೋ ವಾತಾವರಣ ಕಲಾವಿದರಾಗಿರೋದ್ರಿಂದ ಯಾವುದೇ ನೌಕರಿಗೆ ಹೋಗಲಿ ಕಾಸ್ಟ್ ಕೇಳ್ತಾರೆ, ಕಲಾವಿದ್ರಿಗೆ ಯಾವನು ಕೇಳಲ್ಲ. ಅದು ನಿಜ. ಸೊ ಹಂಗಾಗಿರೋದ್ರಿಂದ ಇವತ್ತಿಗೂ ಸ್ಟಿಲ್ ದೀಪಾವಳಿ ಜೋರು ಮಾಡ್ತೀವಿ ಸರ್. ದೀಪಾವಳಿ, ಲಕ್ಷ್ಮೀ ಪೂಜೆ, ನಮ್ಮ ಮಮ್ಮಿ ಮಸ್ಟ್ ಆ್ಯಂಡ್ ಶುಡ್ ಲಕ್ಷ್ಮೀ ಪೂಜೆ, ಆಮೇಲೆ ರಂಜಾನ್ ಹಬ್ಬ, ಎರಡೂ ಹಂಗೆ ಬ್ಯಾಲೆನ್ಸ್ ಮಾಡ್ತೀವಿ. ಯಾರು ಹೇಳ್ತಿದಾರಂತ ಈ ಧರ್ಮ ಪಾಲಿಸ್ತಾ ಇಲ್ಲ, ಯಾರು ಹೇಳ್ತಿದಾರಂತ ಆ ಧರ್ಮ ಪಾಲಿಸ್ತಾ ಇಲ್ಲ. ಸೊ ಮನೆಯಲ್ಲಿ ಎರಡೂ ಧರ್ಮ ಇದ್ದಾವೆ, ತಂದೆ ಆ ಧರ್ಮ, ತಾಯಿ ಈ ಧರ್ಮ. ಸೊ ಈ ಜೊತೆಗೆ ಈನು ಹೊಂಟ್ಬಿಟ್ಟಿದೆ. ನ್ಯಾಷನಲ್ ಇಂಟಿಗ್ರೇಷನ್ ಮನೇಲಿ ನೀಟಾಗಿ ಪಕ್ಕ ಹಾಗೆ ಇದೆ ಸರ್. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಬನ್ನಿ. ಎಲ್ಲ ಖಂಡಿತ, ನನಗೆ ಈಗ ಬರಲೇಬೇಕು ಅಂತ ಆಸೆ ಫೋಟೋಸ್ ಇದ್ದಾವೆ, ಎಲ್ಲ ಫೋಟೋಸ್ ಇದ್ದಾವೆ. ನಮ್ಮ ತಂದೆಯವರು ಮಸ್ಜಿದ್ಗಳಿಗೆ ಎಷ್ಟು ದಾನ ಧರ್ಮ ಮಾಡಿದಾರೋ ಗುಡಿಗಳಿಗೆ ಅದರ 10 ಪಟ್ಟು ಮಾಡಿದ್ದಾರೆ. ಗುಡಿ ಗುಂಡಾರ ಕಟ್ಟಿಸ್ತಾರೆ ಅಂತ ಯಾವತ್ತೂ ಅವ್ರು ಹಂಗೆ ಅವ್ರ ಮೈಂಡ್ ಸೆಟ್ಟಲ್ಲಿ ಇಲ್ಲ ಸರ್. ಅದು ನಾವು ನೋಡಿರೋ ಪ್ರಕಾರ ಯಾವಾಗಲೂ ಇಲ್ಲ. ಇತ್ತೀಚೆಗೆ ಒಂಚೂರು ರಿಟೈರ್ಡ್ ಆದಮೇಲೆ ಅವರು ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಮನೇಲಿ ಉಳ್ಕೊಂಡು ಸ್ವಲ್ಪ ಧರ್ಮದ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಾಯಿದ್ರೆ ಹೊರತು ನಮ್ಮೇಲೆ ಯಾವತ್ತೂ ಭಾರ ಹಾಕಿಲ್ಲ. ನಾಟಕ ಯಾವಾಗ ಲಾಸ್ಟ್ ರಿಟೈರ್ಮೆಂಟ್ ತೊಗೊಂಡಿದ್ದು? ಅವರು ರಿಟೈರ್ಮೆಂಟ್ ತೊಗೊಂಡಿದ್ದು ಸರ್ 2015-16 ಅಲ್ಲೇ.
ಓ 10 ವರ್ಷದ ಕೆಳಗಡೆ 10 ವರ್ಷದ ಕೆಳಗೆ ನಾನು ಯಾವಾಗ ಜವಾಬ್ದಾರಿ ತೊಗೊಂಡು ನಾನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡೋಕೆ ಗೊತ್ತಾತವ್ರು ಮಾಡ್ತಾನೆ ಆಕ್ಟ್ ಮಾಡ್ತಿರ್ಲಿಲ್ಲ. ಯಾರು ಸರ್ ನಾನು ಆ್ಯಕ್ಟ್ ಮಾಡ್ತೀನಿ ಅಲ್ಲಲ್ಲ ಸರ್ ಹ್ಮ್. ಸ್ಟೇಜ್ ಮೇಲೆ ಆಕ್ಟ್ ಮಾಡೋದು ಮಾಡ್ತಿದ್ರಾ ಅಥವಾ ಇಲ್ಲ ಸರ್ ಸ್ಟೇಜ್ ಮೇಲೆ ಕಂಪಲ್ಸರಿ ಆ್ಯಕ್ಟವರು ಎಲ್ಲಿವರೆಗೂ ಮಾಡಿದ್ರು ಲಾಸ್ಟ್? ಲಾಸ್ಟ್ ಅದನ್ನೇ ಒಂದು 2014-15 ಹ್ಮ್ ಅಲ್ಲಿವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಅದು ಆಫ್ಟರ್ ದ್ಯಾಟ್ ಸಿನಿಮಾಗಳಲ್ಲಿ ಬ್ಯುಸಿ ಆದಮೇಲೆ ವಾರ 15 ದಿನ ಸೀಮಿತವಾಗಿಬಿಟ್ರು ಅಲ್ಲಿಗೆ. ಹ್ಮ್ ಇಷ್ಟು ದಿನ ಗ್ಯಾಪ್ ಇದೆ, ಇಷ್ಟು ದಿನ ಮಾಡ್ತೀನಿ. ಅಲ್ಲಿವರೆಗೂ ರೆಗ್ಯುಲರ್ ವೃತ್ತಿರಂಗಭೂಮಿ ಕಲಾವಿದ. ಯಾವಾಗ ಅವ್ರದ್ದು ಸಿನಿಮಾದು ಅದು ಇದು ಸ್ಟಾರ್ಟ್ ಆಯಿತು ಅಲ್ಲಿಂದ ಸ್ವಲ್ಪ ಹವ್ಯಾಸಿ ಕಲಾವಿದ್ರ ಥರ. ಲಾಸ್ಟ್ ನಾಟಕ ಲಾಸ್ಟ್ ಸಿನಿಮಾ ಯಾವ್ದು ಮಾಡಿದ್ದು? ಲಾಸ್ಟ್ ಸಿನಿಮಾ ಐ ಥಿಂಕ್ ನಾನೇ ಹೀರೋ ಆಗಿ ಮಾಡಿರೋದು ಒಂದು ವಿಕ್ಕಿ ಅಂತ. ಬಿಡುಗಡೆ ಆಗಿದೆಯಾ? ಸ್ವಲ್ಪ ಬಿಡುಗಡೆ ಆಗಿದೆ, ಲಾಸ್ಟ್ ಇಯರ್ ಬಿಡುಗಡೆ ಆಯ್ತದು ಮಾರ್ಚಲ್ಲಿ. ಅದೇ ಅವ್ರದ್ದು ಲಾಸ್ಟ್ ಮೂವಿ. ಅದಾದ್ಮೇಲೆ ಬೇಜಾರು ಮಾಡಿದ್ದಾರೆ, ಇನ್ನು ಕೆಲವೊಂದು ರಿಲೀಸ್ ಆಗಿಲ್ಲ. ಬಟ್ ಶೂಟ್ ಆಗಿ ರಿಲೀಸ್ ಆಗಿರೋದಂದ್ರೆ ಅದೇ ನಾನು ಅದರಲ್ಲಿ ಅವ್ರು ಆ್ಯಕ್ಚುಲಿ ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು ಮೂವಿಯಲ್ಲಿ. ಶಾಬಾಷ್. ಅವರು ಕಾಟ ಕೊಡುವಂಥ ಪ್ರೊಡ್ಯೂಸರು, ನಾವು ಕಾಟ ತಗೊಳ್ಳುವಂಥ ಡೈರೆಕ್ಟ್ರು. ಅದು ನಾಟಕದಲ್ಲಿ ನಾವು ಯಾವಾಗ ವಿಶೇಷವಾಗಿ ನಾನು ಹೀರೋ ಆಗಿರೋದ್ರಿಂದ ಅವ್ರು ಕಾಮಿಡಿಯನ್ ಆಗಿರೋದ್ರಿಂದ ಯಾವಾಗೂ ನಂಗೆ ಅವ್ರಿಗೂ ಟಚ್ ಇಲ್ಲ. ಕೆಲವೊಂದು ಸೀನ್ ಟಚ್ ಇರ್ತಿತ್ತು. ಅಲ್ಲ ಬಟ್ ಮಾಡಿದ್ದು ಅಂದ್ರೆ ನಾಟಕ ಅಂದ್ರೆ ಅವರು ಯಾವಾಗ ನಾಟಕ ಮಾಡಿದ್ದು ಅಂದ್ರೆ ಸರ್ ಅದೇ ಕಲಿಯೋದು 15 ಇಲ್ಲ ಕಲಿಯೋದು ಕುಡ್ಕ ಮಾಡಿದ್ದಾರೆ ಅವ್ರದ್ದು. ನಾನು ಹೇಳಿದ್ನಲ್ಲ ನನ್ನ ಕ್ಯಾಂಪ್ ಕ್ಲೋಜಿಗೆ ATM ಮಷಿನ್ ಅದು. ಇವತ್ತು ದುಡ್ಡಿಲ್ಲ ಅಂದರೆ ಆ ನಾಟಕ ಹಾಕಿದ್ರೆ ಕಂಪಲ್ಸರಿ ದುಡ್ಡು. ಸೊ ಅಲ್ಲಿ ಇದೆಲ್ಲ ಖರ್ಚು ವೆಚ್ಚ ಮಾಡ್ಕೊಂಡು ಶಿಫ್ಟ್ ಆಗಕ್ಕೆ ನಮ್ಗೆ ಅನುಕೂಲ ಆಗೋದು. ಅಂಥ ಟೈಮಲ್ಲಿ ಈಗ ನೀವು ಹೇಳಿದ್ರೆ ದುಡ್ಡಿಲ್ಲ ವಾಪಸ್ ಬಂದ್ರು ಅಂದರೆ ಅವಾಗ 6 ತಿಂಗಳಂತೂ ಬರೋಕ್ಕಾಗಲ್ಲ. ಬನ್ನಿ ಒಂದು 2-3 ದಿವಸ ಶೋ ಅಷ್ಟೇನಾ? ಒಂದು 5 ದಿನ ಹಬ್ಬ ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಮಂಡೇ, ಹಿಂಗೆ ಒಂದು 5 ದಿನ ಯಾವ ಗೌರ್ಮೆಂಟ್ ಹಾಲಿಡೇ ಜಾಸ್ತಿ ಇದೆ ಅದು ನೋಡಿಕೊಂಡು ಪಕ್ಕಾ ಪ್ಲ್ಯಾನ್ ಮಾಡಿ ಹಾಕ್ತಿದ್ವಿ. ಅವ್ರು ಬರುವಂಥ 5 ದಿವಸ ಫುಲ್ ಹೌಸ್ಫುಲ್ ಇರ್ತಿತ್ತು. ಜನ ನೋಡದೇ ಇರೋರು ಅವತ್ತು ನೋಡ್ಬಿಡ್ತಿದ್ದೆವು ಕಣ್ ತುಂಬ. ಅತಿ ಹೆಚ್ಚು ನಿಮಗೆ ನಿಮ್ಮ ಆಡಿಯನ್ಸ್ ಅಂದ್ರೆ ಯಾವ ಊರು ಅನ್ಸುತ್ತೆ ಸರ್? ಬಾದಾಮಿ. ಓ ಹೌದಾ? ಬಾಗಲಕೋಟೆ ಡಿಸ್ಟಿಕ್ ಬಾದಾಮಿ, ಬನಶಂಕರಿ. ಆ್ಯಕ್ಚುಲಿ ಬನಶಂಕರಿ ಗ್ರಾಮ, ಬನಶಂಕರಿ ದೇವಿ ಜಾತ್ರೆ. 10 ಕಂಪ್ನಿಗಳು ಇರ್ತಾವೆ ಸರ್ ಕಾಂಪಿಟೇಷನ್ಗೆ. ಹೌದಾ? 10 ಕಂಪ್ನಿ. ಬಟ್ 10 ರಂಗಮಂದಿರಗಳು ಇರ್ತಾವಲ್ಲಿ, ನಾವು ಸ್ವಂತ ಮಾಡ್ಕೊಂಡು ಹಾಕಿರ್ತೀವಿ ಸರ್. ಕರೆಕ್ಟ್. ಈ ಪ್ರಾಸೆಸ್ ಹೇಗಾಗುತ್ತೆ ಆ್ಯಕ್ಚುಲಿ? ಈ ಪ್ರಾಸೆಸ್ ಜಾಗದ ಓನರು, ಕೆಲವೊಂದಿಷ್ಟು ಗೌರ್ಮೆಂಟ್ ಜಾಗಗಳಿದಾವೆ, ಕೆಲವೊಂದಿಷ್ಟು ಸ್ವಂತ ಮಾಲೀಕತ್ವ ಜಾಗ ಇದಾವೆ. ಅವ್ರು ಏನು ರೆಂಟ್ ಕೇಳ್ತಾರೋ ಲಕ್ಷಗಟ್ಟಲೆ ಕೇಳ್ತಾರೆ. ಲಕ್ಷಗಟ್ಟಲೆ ರೆಂಟ್ ಕೊಟ್ಟು ತಿಂಗಳಿಗೆ ಕೇಳ್ತಾರ ಅಥವಾ ತಿಂಗಳಿಗೆ ನೆಕ್ಸ್ಟ್ ಮಂತ್ ಇರ್ತಾರೆ ಮತ್ತೆ ನೆಕ್ಸ್ಟ್ ಕೊಡು ಅಂದರೆ ಆ ಥರ ಗೊತ್ತಾಗ್ಬಿಟ್ಟಿದೆ ಅವ್ರಿಗೂ. ಲಕ್ಷಗಟ್ಟಲೆ ತೋತಾರೆ ಕಲಾವಿದರು, ಲಕ್ಷಗಟ್ಟಲೆ ಪ್ರಾಫಿಟ್ ಆಗ್ತಾಯಿದೆ, ನಮಗೂ ಕೊಡಿ ಅಂತ ಕೇಳ್ತಾರೆ. ಬಾದಾಮಿ ಒನ್ ಟೈಮಲ್ಲಿ ಒಂದು 10 ಸಿನಿಮಾ ಟೆಂಟ್ ಇರ್ತಿತ್ತು, 1-2 ನಾಟಕ ಕಂಪ್ನಿಗಳು ಇರ್ತಿದ್ವು. ಹೇಗೆ ಕಟ್ತೀರಾ ಸರ್? ಅಂದರೆ ಟೆಂಟ್ ಲಿಟ್ರಲಿ ಆ ಪ್ರಾಸೆಸ್ ಹೇಗಿರುತ್ತೆ? ಆ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಸರ್, ಮೊದಲು ಜಾಗ ಕ್ಲೀನ್ ಮಾಡಿಕೊಂಡು ಕುರ್ಚಿ ಗುಂಡಿ ಅಂತ ಅಂತೀವಿ ನಾವು. ಕುರ್ಚಿ ಗುಂಡಿ ಇಟ್ ಮೀನ್ಸ್ ಕುರ್ಚಿ ಹಾಕುವಂಥ ಪ್ಲೇಸ್. ಈಗ ಸ್ಟೇಜ್ ಹೈಟ್ ಇರಬೇಕಲ್ಲ, ಸೊ ಅದನ್ನಲ್ಲಿದೆಲ್ಲ ನೀಟ್ ಮಾಡಿಕೊಂಡು ಹೆಂಗೆ ಬೇಕು ಹಂಗೆ ನಾವು ಸ್ಲೂಪ್ ಮಾಡಿಕೊಂಡು ಚೇರ್ ಹಾಕಕ್ಕೆ ಮಾಡ್ಕೊತೀವಿ. ಮುಂದೆ ರಂಗಭೂಮಿ ಮಾಡ್ಕೊಂಡು ಅಲ್ಲಿಂದ ಕಂಬ ಎಲ್ಲ ಹಾಕಿ ಶೀಟ್ ಹಾಕಿ ಪ್ಯಾಕ್ ಮಾಡಿ ಫಸ್ಟ್ ಅದು ಅಲ್ಲಿಂದ ಸ್ಟಾರ್ಟ್ ಆಗೋದು. ಅದಾದಮೇಲೆ ಎಲ್ಲ ರೆಡಿ ಆದಮೇಲೆ ಟೆಂಟ್ ರೆಡಿ ಆದಮೇಲೆ ಒಳಗಡೆ ಸೀನ್ಸು, ಸೌಂಡ್ಸು, ಫ್ಯಾನ್ಸು, ಲೈಟ್ಸು, ನೆಕ್ಸ್ಟ್ ಪ್ರೊಸೆಸ್ ಅದು. ಅದಾದಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಚಲೋ ನೆನಪು ಮಾಡಿಕೊಟ್ರಿ, ಸುಮಾರು ಒಂದು 10 ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೋಬೇಕು ಸರ್. ನಾವು ಕರ್ನಾಟಕದವರು ಕಲಾವಿದರಾಗಿ ನಾವು ನಾಟಕ ಆಡಬೇಕು, ನಮ್ಮ ಹೊಟ್ಟೆಪಾಡು ತುಂಬಿಸ್ಕೋಬೇಕಂದ್ರೆ ಸುಮಾರು 10 ಡಿಪಾರ್ಟ್ಮೆಂಟ್. ಯಾವ್ಯಾವುದು? ತಹಸೀಲ್ದಾರ್, PSI, CPI, KB, PWD, ನೆಕ್ಸ್ಟ್ ಲೋಕಲ್ ಯಾವ್ದಾರು ಪಂಚಾಯತ್ ಇದ್ದರೆ ಅದು. ಎಲ್ಲರಿಗೂ ರೊಕ್ಕ ಕೊಡಬೇಕಾ? ಲಂಚ ಕೊಡದೇ ಇದ್ದರೆ ನಮ್ಮ ಇಂಡ್ಯಾದಲ್ಲಿ ಯಾವ ಕೆಲಸನೂ ಆಗಲ್ಲ ಸರ್. ನಾವು ಎಷ್ಟೋ ಸಲ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ವಿ. ಒಂದು ಈಗ ಎದಕ್ಕೆ ಇದನ್ನ ಹೇಳ್ತೀವಿ, ಯಕ್ಷಗಾನ ಎಲ್ಲ ಆಡ್ಬೇಕಂದ್ರೆ ಅವ್ರಿಗೆ ಪರ್ಮಿಷನ್ ಇಲ್ಲ ಸರ್. ಬಿಂದಾಸ್ ಆಗಾಡ್ಬೋದು. ಅದೇಂಗೆ? ಹ್ಞೂ ಸರ್, ಅದೇ ಹೆಂಗೆ ಒಂದು ಡಿಪಾರ್ಟ್ಮೆಂಟ್ ಯಾವುದೋ ಒಂದು PSIದು, CPIದು, ಸರಿ ಈ ಥರ ಹಿಂಗೆ ಯಕ್ಷಗಾನ ಮಾಡ್ತಾಯಿದ್ವಿ, ಓಕೆ ಸರ್ ಡನ್. ಅದು ಹೆಂಗೆ ಅಂದರೆ ಅವರು ನಮ್ಮ ಥರ ಟೆಂಟ್ ರೆಡಿ ಮಾಡಲ್ಲ, ಮತ್ತೆ ಏನೂ ಮಾಡಲ್ಲ, ಬರೀ ಸ್ಟೇಜು ಯಾವುದೋ ಒಂದು ಹಾಲು, ಕಲ್ಯಾಣ ಮಂಟಪನೋ ಅಂತಲ್ಲಿ ಬರ್ತಾರೆ, ಒಂದು ಸೌಂಡ್ ಹಾಕ್ತಾರೆ, ಒಂದು 4 ಲೈಟ್ ಕಟ್ತಾರೆ, ಯಕ್ಷಗಾನ ಮಾಡ್ತಾರೆ, ಹೋಗ್ತಾರೆ. ಸೊ ನಾವು ಈ 10 ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೋಬೇಕಾದ್ರೆ ಒಬ್ಬ ಮಾಲೀಕನಿಗೆ ಏನು ಕಷ್ಟ ಇದೆ ಅಂದರೆ ಸಿಕ್ಕಾಪಟ್ಟಿ ಕಷ್ಟ. 10 ಡಿಪಾರ್ಟ್ಮೆಂಟ್ ಮ್ಯಾಕ್ಸಿಮಮ್ ಏನಾದರೂ ಒಂದು 15 ದಿವಸ ತಿರುಗಾಡಿದಾಗ ಪರ್ಮಿಷನ್ ಸಿಗುತ್ತೆ. ಅದಕ್ಕೊಬ್ಬ ಮ್ಯಾನೇಜರ್ನ ಇಟ್ಟು ಅವ್ನಿಗೆ ಪರ್ಮಿಷನ್ ತೆಗಿಸೋಕ್ಕೇ ಅವ್ನಿಗೆ ಒಂದು 15 ದಿವಸ ಬಿಫೋರ್ ಕಳಿಸಿ ಪರ್ಮಿಷನ್ ತೊಗೊಂಡು. ಉಮಾಶ್ರೀ ಮೇಡಮ್ ಅವ್ರಿಗೂ ಸಾಕಷ್ಟು ಸರಿ ಹೇಳಿದ್ವಿ ನಾವು, ನೋಡಿ ಮೇಡಮ್ ಈ ಥರ ತೊಂದರೆ ಆಗ್ತಾಯಿದೆ. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರ್ ಇದ್ದಾಗ ಅವರು ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ. ಸೊ ನಡೀತಾ ಇದೆ ಹಂಗೆ. ನಾವು ಅದು ನಮ್ಮ ತಂದೆಯವ್ರ ಕಾಲದಿಂದನೂ ಆ ಕಷ್ಟ ಇತ್ತು.
ಆ 10 ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ನೀವು ಹಾಕಿ ನೀವು ಮಾಡಿ ಆ ಒಂದು ಪ್ರೀ ಪ್ರೊಡಕ್ಷನ್ ಆ್ಯಕ್ಚುಲಿ ಪ್ರೀ ಪ್ರೊಡಕ್ಷನಲ್ಲಿ ಆ ಪ್ರೀ ಪ್ರೊಡಕ್ಷನ್ ಫೇಸ್ ಎಷ್ಟು ದಿವಸ ಬೇಕಾಗುತ್ತೆ ನಿಮಗೆ? 1 ಮಂತ್ ಬೇಕು ಸರ್. 1 ಮಂತ್ ಬೇಕು. ಒಂದು 10 ದಿವಸ 15 ದಿವಸ ಡ್ರಾಮಾ 10 to ಇಟ್ ಮೀನ್ಸ್ ಆ ಸ್ಟೇಜ್ ರೆಡಿ ಮಾಡೋಕ್ಕೆ. ಹ್ಮ್. ರೆಡಿ ಮಾಡ್ತಿದ್ದಂಗೆ ಇವ್ರು ಹೋಗಿರ್ತಾರೆ ಅದ್ರ ಜೊತೆಗೆ ಮ್ಯಾನೇಜರ್ ಆದವ್ರು, ಯಾವುದೇ ಒಂದೊಂದು ಕಂಪ್ನಿ ಮ್ಯಾನೇಜರ್ ಇರ್ತಾರೆ, ಅವ್ರ ಲೈಸೆನ್ಸ್ ತೆಗ್ಸೋದೇ ಒಂದು ಕೆಲಸ. ಅದ್ರ ಜೊತೆಗೆ ಹಾಗಾದ್ರೆ ನೀವು ಉಳ್ಕೊಳ್ಳೋ ಎಷ್ಟು ಜನ ಆರ್ಟಿಸ್ಟ್ ಇರ್ತಾರೆ? ಸುಮಾರು ಒಂದು 20 ಜನ ಆರ್ಟಿಸ್ಟು, ಒಂದು 10-15 ಜನ ವರ್ಕರ್ಸ್, 35-40 ಜನ, 30ರಿಂದ 35 ಜನ ಪಕ್ಕ ಇರ್ತಾರೆ. ಸೊ ಆ 30-35 ಜನಕ್ಕೆ ಪ್ರತಿನಿತ್ಯ ಊಟ, ಟಿಫನ್ನು, ಮತ್ತೆ ರಾತ್ರಿ ಊಟ. ಆಮೇಲೆ ಅದಕ್ಕೆ ನೀವು ಗಾರ್ಬೇಜು ಅದು ಇದು ಹಾಕಿ ನೀವು ಕರೆಕ್ಟಾಗಿ ನೀವು ಟಾಯ್ಲೆಟ್ಸ್ ಫೆಸಿಲಿಟಿ. ಹೌದು ಸರ್, ಕೊಡಲೇಬೇಕು. ಇಲ್ಲ ಕೇಳಿದ್ರೆ ಎಲ್ಲಿ ಹೋಗೋಣ? ಜಾತ್ರೆ ನಿಲ್ಲಕ್ಕೆ ಜಾಗ ಇರಲ್ಲ, ಹೋಗೋಣ ಇಲ್ಲಿ, ಮಾಡೋಣ ಇಲ್ಲಿ. ಕೆಲವೊಬ್ಬರು ನಾವು ಸ್ಟಾರ್ಗಳನ್ನ ಕರೆಸಿರ್ತೀವಿ, ಇನ್ವೈಟ್ ಮಾಡಿರ್ತೀವಿ. ಲೈಕ್ ಯಾರು ಸಿನಿಮಾ ಆರ್ಟಿಸ್ಟ್ ಆಗಿರ್ಬೋದು, ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು, ಅವ್ರು ಬಂದರೆ ಅನಿವಾರ್ಯ ಹೋಟೆಲ್ ಲಾಡ್ಜು. ಕೆಲವೊಂದು ಊರಲ್ಲಿ ಲಾಡ್ಜ್ ಫೆಸಿಲಿಟಿನೂ ಇರಲ್ಲ. ಯಾಕಂದ್ರೆ ಸಣ್ಣ 1,000-10,000 ಇರುವಂಥ ಜನ ಊರಲ್ಲಿ ಲಾಡ್ಜ್ ಇರೋದೇ ಇಲ್ಲ. ಅಲ್ಲಿ ಯಾವ್ದಾರು ಒಂದು ಮನೆ ಇರ್ತದೆ, ಮನೆ ಹಿಡಿದ್ಬಿಟ್ಟಿರ್ತೀವಿ. ಅಟ್ಲೀಸ್ಟ್ ಹ್ಞೂ ಸರ್, ಒಂದು ಮನೆ, ಒಂದು ಸಿಂಗಲ್ ಬೆಡ್ರೂಮು, ಡಬಲ್ ಬೆಡ್ರೂಮ್ದು ನೋಡ್ಕೊಂಡು ಅದನ್ನ ಹಿಡಿದ್ಬಿಟ್ಟಿರ್ತೀವಿ. ಇರೋದು ಉಳಿಯೋದು ಭಾಳ ಕಷ್ಟ ಸರ್. ನೀವು ಕೇಳಿದರೆ ನೋಡಿಬಿಟ್ರೆ ಅವ್ನು ಬೇಡ ಕಿರಿಕಿರಿನೂ ಬೇಡ.